ಹಲೋ ಫ್ರೆಂಡ್ಸ್, ಇವತ್ತು ನಾನು ಏನು ಮಾಡ್ತಾಯಿದ್ದೀನಿ ಸರ್ಪ್ರೈಸಿಂಗ್. ಇವತ್ತು ನಾನು ಮಾಡ್ತಾ ಇರೋದು ಫ್ರೂಟಿಂದ ಲಿಪ್ ಬಾಂಬು. ಪ್ಯೂರ್ ಆಗಿರುವಂತಹ ಎಲ್ಲ ಎಡಿಬಲ್ ಇಂಗ್ರೀಡಿಯೆಂಟ್ಸು, ಅಂದರೆ ಎಡಿಬಲ್ ಅಂದರೆ ತಿನ್ನುವಂತಹ ಪದಾರ್ಥಗಳಿಂದ ನಾನು ಇವತ್ತು ಲಿಪ್ ಬಾಮ್ ಮಾಡ್ತಾಯಿದ್ದೀನಿ. ಇದರ ಉಪಯೋಗದಿಂದ ನಿಮಗೇನಾಗುತ್ತೆ ಅಂದರೆ ತುಟಿ ಮೇಲೆ ಇರೋ ಕಪ್ಪು ಕಲೆಗಳೆಲ್ಲ ಹೊರಟಾಗುತ್ತೆ ಮತ್ತು ತುಟಿಗಳು ಬರ್ತಾ ಬರ್ತಾ ಪಿಂಕ್ ಆಗುತ್ತೆ ಇದರದ್ದು ರೆಗ್ಯುಲರ್ ಯೂಸಿಂದ. ಸೊ ಇವೆಲ್ಲ ಎಡಿಬಲ್ ಇಂಗ್ರೀಡಿಯೆಂಟ್ಸ್ ಆಗಿರೋದ್ರಿಂದ ನಿಮ್ಗೆ ಬಾಯಲ್ಲಿ ಒಳಗೆ ಹೋದರೂ ಇದು ಏನೂ ಪ್ರಾಬ್ಲಮ್ ಇಲ್ಲ. ಸೊ ಚಿಕ್ಕ ಮಕ್ಕಳಿಗೆ ಲಿಪ್ಸ್ಟಿಕ್ ಕ್ರೇಜ್ ಇರೋರಿಗೆಲ್ಲ ನೀವು ಇದನ್ನು ಲಿಪ್ಸ್ಟಿಕ್ ಬದಲಿ ರಿಪ್ಲೇಸ್ಮೆಂಟ್ ಮಾಡ್ಬೋದು. ಮಕ್ಕಳು ಇದನ್ನು ತುಂಬ ಇಷ್ಟದಿಂದ ಹಚ್ಕೊತಾರೆ. ಸೊ ನನಗೂ 2 ಇಯರ್ಸದ ಮಗಳಿದ್ದಾಳೆ, ನಾನು ಅವಳಿಗೂ ಇದನ್ನೇ ಹಚ್ಚೋದು. ಇದನ್ನು ಮಾಡೋದಕ್ಕೆ ನಾನು ಈ ಅನಾಟೋ ಫ್ರೂಟು ಅಥವಾ ಇದು ಒಂದು ಹಣ್ಣು, ಇದರಲ್ಲಿ ಬೀಜಗಳಿದೆ. ಇದಕ್ಕೆ ನಾವು ಲಿಪ್ಸ್ಟಿಕ್ ಹಣ್ಣು ಅಂತಲೂ ಕೂಡ ಕರಿತೀವಿ. ಇದರ ಬೀಜಗಳನ್ನು ತೊಗೊಂಡು ನೋಡಿ, ನಾನು ಸುಲಿತಾ ಇದ್ರೇ ನನ್ನ ಕೈಯೆಲ್ಲ ಕೆಂಪಾಗ್ತಾ ಇದ್ದಾವೆ. ಸೊ ಅದು ಹಣ್ಣು ಸ್ವಲ್ಪ ಸ್ಕ್ವೀಸ್ ಮಾಡಿದರೆ ಸಾಕು, ಅದರಿಂದ ಲಿಪ್ಸ್ಟಿಕ್ ಥರ ಆಗಿರೋ ಒಂದು ಕಲರ್ ಬರುತ್ತೆ. ಇದು ಕಂಪ್ಲೀಟ್ಲಿ ನ್ಯಾಚುರಲ್ಲು. ಸೊ ಇದರಲ್ಲಿ ನಾನು ಆಕಳ ತುಪ್ಪನ ಮತ್ತು ಬಾದಾಮ್ ಎಣ್ಣೆನ ಇದೆಲ್ಲ ಹಾಕಿ ನಾನು ಲಿಪ್ ಬಾಮನ್ನು ಪ್ರಿಪೇರ್ ಮಾಡ್ತೀನಿ. ಇವಾಗ ವಿಂಟರ್ ಸ್ಟಾರ್ಟ್ ಆಗುತ್ತೆ. ವಿಂಟರಲ್ಲಿ ಎಲ್ರಿಗೂ ಒಡೆದಿರೋ ತುಟಿದೇ ಟೆನ್ಷನು. ಒಬ್ಬರು ವ್ಯಾಸ್ಲಿನ್ ಹಚ್ತಾರೆ, ಇನ್ನೊಬ್ಬರು ಇನ್ನೊಂದು ಹಚ್ತಾರೆ. ಸೊ ಆ ಪೆಟ್ರೋಲಿಯಂ ಜೆಲ್ಲಿನ ಅಥವಾ ಅದರ ಕೆಮಿಕಲ್ ಆಗಿರುವಂತಹ ಪ್ರಾಡಕ್ಟ್ಸನ್ನು ನೀವು ತುಟಿಗೆ ಹಚ್ತೀರಿ, ತುಟಿ ಒಡೆದಿರೋದೇನೂ ಹೋಗುತ್ತೆ, ಬಟ್ ತುಟಿ ಬರ್ತಾ ಬರ್ತಾ ಕಪ್ಪಾಗುತ್ತೆ. ಸೊ ಅದನ್ನು ನೀವು ನಮ್ಮ ಹತ್ರ ಆಯುರ್ವೇದಿಕಲ್ಲಿ ತುಂಬ ಆಪ್ಷನ್ಸ್ ಇದ್ದಾವೆ. ಸೊ ನೀವು ಇದನ್ನು ಯೂಸ್ ಮಾಡದೇ ಇದ್ದರೂ ಸ್ವಲ್ಪ ಜೇನುತುಪ್ಪದಲ್ಲಿ ಸಕ್ಕರೆ ಪುಡಿನ ಹಾಕಿ ನಿಮ್ಮ ತುಟಿಗೆ ನೈಟಲ್ಲಿ ಮಸಾಜ್ ಮಾಡಿಕೊಂಡ್ರೆ ನಿಮ್ಮ ತುಟಿ ಒಡೆಯೋದಿಲ್ಲ, ಸಾಫ್ಟ್ ಸಪ್ಪಲ್ ಆಗುತ್ತೆ. ಸೊ ಇದನ್ನು ಯೂಸ್ ಮಾಡದೇ ಇದ್ದರೂ ನ್ಯಾಚುರಲ್ ಆಗಿರೋ ನಿಮ್ಮ ಮನೆಯಲ್ಲೇ ಇರೋ ಇಂಗ್ರೀಡಿಯೆಂಟ್ಸನ್ನು ಯೂಸ್ ಮಾಡಿ. ಮತ್ತು ಈ ಕೆಮಿಕಲ್ ಪ್ರಾಡಕ್ಟ್ಸಿಂದ ನಿಮ್ಮ ಮಕ್ಕಳನ್ನು ಸೇಫಾಗಿಟ್ಟಿರಿ. ಯಾಕಂದರೆ ಇದು ತುಟಿಗೆ ಹಚ್ತೀರಿ, ಬಟ್ ನಿಮ್ಗೆ ಹೊಟ್ಟೆಲಿ ಒಳಗೆ ಹೋಗುತ್ತೆ. ಸೊ ಇದೆಲ್ಲ ಟಾಕ್ಸಿನ್ ಕ್ರಿಯೇಟ್ ಮಾಡುತ್ತೆ ಬಾಡೀಲಿ. ಇದು ನಿಮಗೆ ಅಮೆಝಾನಲ್ಲಿ ಕೂಡ ಅವೈಲೇಬಲ್ ಇದೆ, ಅಥವಾ ನೀವು ನನಗೆ ಡೈರೆಕ್ಟಾಗಿಯೂ ನನ್ನ ಹತ್ರನೂ ಪರ್ಚೇಸ್ ಮಾಡ್ಕೋಬೋದು. ಇದರಲ್ಲಿ ಇವಾಗ ನಾನು ಹಾಕಿರೋದು ಬೀಸ್ ವ್ಯಾಕ್ಸು ನೋಡಿ ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ. ಬಟ್ ಇದನ್ನು ನೀವು ತುಟಿಗೆ ಹಚ್ಚಿದ್ರೆ ಇಷ್ಟು ಕೆಂಪು ಬರದೇ ಇರ್ಬೋದು, ಸ್ವಲ್ಪ ಸ್ಲೈಟಾಗಿ ಕೆಂಪು ಬರುತ್ತೆ. ಮತ್ತು ಇದನ್ನು ರೆಗ್ಯುಲರಾಗಿ ಯೂಸ್ ಮಾಡೋದ್ರಿಂದ ನಿಮ್ಮ ತುಟಿ ಮೇಲಿರೋ ಕಪ್ಪು ಥರದ್ದು ಏನು ಬರುತ್ತಿರುತ್ತೆ ಅದು ಹೊರಟೋಗುತ್ತೆ, ಮತ್ತು ತುಟಿಗಳು ಪಿಂಕ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗ್ತವೆ. ಸೊ ಬಿಕಾಸ್ ಇದರಲ್ಲಿರೋ ಜೇನುತುಪ್ಪ, ಆಮೇಲೆ ಇದೆಲ್ಲ ಏನಾಗುತ್ತೆ, ನಿಮ್ಮದು ತುಟಿ ಮೇಲೆ ಬ್ಲಡ್ ಸರ್ಕ್ಯುಲೇಷನನ್ನು ಇಂಪ್ರೂವ್ ಮಾಡುತ್ತೆ. ಇವತ್ತು ನಾಗರ ಪಂಚಮಿ, ಬಟ್ ನನಗೆ ಇವತ್ತು ಇಷ್ಟು ಅರ್ಜೆಂಟಾಗಿ ಆರ್ಡ್ರ್ ಬಂದಿತ್ತಂದರೆ ನಾನು ಹಬ್ಬ ಆಚರಿಸೋಕ್ಕಿಂತ ಮುಂಚೆ ಬೆಳಗ್ಗೆ ಎದ್ದು 7 ಗಂಟೆಗೆ ನಾನು ಇದನ್ನೇ ಪ್ರಿಪೇರ್ ಮಾಡಬೇಕಾಗಿ ಬಂತು. ಬಿಕಾಸ್ ಇದು ನಾನು 10 ಗಂಟೆಗೆ ಅಂದರೆ ಡೆಲಿವರಿ ಕೊಡಬೇಕಾಯಿತು. ಅರ್ಜೆಂಟಾಗಿ ಒಬ್ಬರು ಊರಿಗೆ ಹೋಗ್ತಾಯಿದ್ರು. ಸೊ ಅವರು ಇದನ್ನು ತೊಗೊಂಡು ಹೋಗಬೇಕು, ನಮಗೆ ಮಾಡಿಕೊಡಿ ಅಂತ ಅಂದಿದ್ದಕ್ಕೆ ನಾವು ಇದನ್ನು ಒಂದು 10 ಬಾಕ್ಸ್ ಮಾಡ್ತಾಯಿದ್ದೀವಿ, ಅರ್ಜೆಂಟಿಗಾಗಿ ಅಷ್ಟೇ. ಸೊ ಇದು ಈ ಥರ ಆಗುತ್ತೆ ಕಂಪ್ಲೀಟಾಗಿ ಆದಮೇಲೆ ಯೂಸ್ ಮಾಡಿ ನೋಡಿ.